ಶಿವಮೊಗ್ಗ ಜಿಲ್ಲೆಯ ಸಾಗರ, ಹೊಸನಗರ ಮತ್ತು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರಕ್ಕೆ ಒಂದು ದೊಡ್ಡ ಆಪತ್ತು ಎದುರಾಗಿದೆ. ಆ ಆಪತ್ತು ಕೆಪಿಸಿಎಲ್ ಮೂಲಕ ಬಂದಿದೆ. ವಿಷಯ ಏನಪ್ಪಾ ಅಂತಂದ್ರೆ, ಶರಾವತಿ ನದಿಗೆ ಅಡ್ಡಲಾಗಿ ಕಟ್ಟಿರ್ತಕ್ಕಂಥ ಡ್ಯಾಮ್ ಅನ್ನ ಬಳಸಿಕೊಂಡು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಅಂತಕ್ಕಂಥ ಒಂದು ಜನಸಾಮಾನ್ಯರಿಗೆ, ಸಮಾಜಕ್ಕೆ ಯಾವುದೇ ಉಪಯೋಗ ಇಲ್ಲದಿರತಕ್ಕಂಥ ಒಂದು ನಾಗರಿಕ ಸಮಾಜದ ಹಣವನ್ನು ಹಾಳು ಮಾಡ್ತಕ್ಕಂಥ ಒಂದು ವಿನಾಶಕಾರಿ ಪರಿಸರ ನಾಶ ಮಾಡ್ತಕ್ಕಂಥದ್ದು ಮತ್ತು ಸಾಗರ ತಾಲೂಕಿನ ಕೆಲವು ಭಾಗಗಳಲ್ಲಿ ಹಾಗೂ ಉತ್ತರ ಕನ್ನಡ ಹೆಣ್ಣಿ ಭಾಗದಲ್ಲಿ ಕೆಲವು ಭಾಗದಲ್ಲಿ ಹಲವು ರೈತರನ್ನ ಒಕ್ಕಲನ್ನ ಇರ್ತಕ್ಕಂಥ ಈ ಯೋಜನೆ ಇದಾಗಿದೆ. ಇದು ಈಗಾಗಲೇ ಶರಾವತಿಗೆ ಸುಮಾರು 6 ರಿಂದ 7 ಅಣೆಕಟ್ಟುಗಳನ್ನು ಕಟ್ಟಿ ಆ ನದಿಯನ್ನು ಅಕ್ಷರಶಃ ಕೊಲ್ಲಲಾಗಿದೆ. ಈ ಯೋಜನೆಯ ದುಷ್ಪರಿಣಾಮಗಳು ಏನಂತಂದ್ರೆ, ಅಲ್ಲಿ ಶರಾವತಿ ಸಿಂಗಳಿಕ ಅಭಯಾರಣ್ಯದ ಕೇಂದ್ರ ಭಾಗದಲ್ಲಿ ಈ ಯೋಜನೆಯನ್ನು ಜಾರಿ ಮಾಡಲಿಕ್ಕೆ ಹೊರಟಿದ್ದು, ಇದರಿಂದಾಗಿ ಅಲ್ಲಿ ಮಳೆಕಾಡುಗಳು, ಅತ್ಯಪರೂಪದ ಮಳೆಕಾಡುಗಳು ನಾಶ ಆಗ್ತದೆ. ಇದರಿಂದ ಶರಾವತಿ ನದಿ ಹರಿವಿನ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನು ಬೀರ್ತದೆ. ಶರಾವತಿ ನದಿ ನಂಬಿಕೊಂಡವರ ಬದುಕಿನ ಮೇಲೆ ಅಡ್ಡ ಪರಿಣಾಮಗಳನ್ನು ಬೀರ್ತದೆ. ಇದಕ್ಕೆ ಪರ್ಯಾಯ ಇಲ್ವೇ ಅಂತ ಕೇಳಿದ್ರೆ, ಬೇರೆ ಇಂದಿನ ತಂತ್ರಜ್ಞಾನದಲ್ಲಿ ಸೌರ ವಿದ್ಯುತ್ ಅನ್ನು ಬಳಸಿಕೊಂಡು ಅಥವಾ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನು ಬಳಸಿಕೊಂಡು ಇದರ ಬದಲಿಗೆ ಪರಿಸರ ಸ್ನೇಹಿಯಾಗಿರ್ತಕ್ಕಂಥ ಅಥವಾ ಕಾಡಿನ ಒಂದು ಎಲೆಯನ್ನು ನಾಶ ಮಾಡದೆ ನಾವು ವಿದ್ಯುತ್ ಅನ್ನ ಪಡೆಯಲಿಕ್ಕೆ ಇವತ್ತಿನ ತಂತ್ರಜ್ಞಾನದಲ್ಲಿ ಸಾಧ್ಯ ಇದೆ. ಆದರೂ ಕೂಡ ಸರ್ಕಾರ ಮತ್ತೆ ಕೆಪಿಸಿಎಲ್ ಈ ಯೋಜನೆಯನ್ನ ಮಾಡಬೇಕು ಅನ್ನೋ ಹಠವನ್ನು ತೊಟ್ಟಿದೆ. ಈ ನಿಟ್ಟಿನಲ್ಲಿ ನಾವು ದಿನಾಂಕ 25 ಆಗಸ್ಟ್ 2025 ಸೋಮವಾರ ಬೆಳಿಗ್ಗೆ ಶ್ರೀ ಮಹಾಗಣಪತಿ ದೇವಸ್ಥಾನದಿಂದ ಒಂದು ಮೆರವಣಿಗೆಯನ್ನು ಹೊರಟು ನಗರಸಭೆ ತಲುಪಿ ನಗರಸಭೆ ಆವರಣದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ಏರ್ಪಡಿಸಲಾಗಿದೆ. ಇದಕ್ಕೆ ನಮ್ಮ ಈ ಶರಾವತಿ ನದಿ ಕಡಿಮೆ ಉಳಿಸಿ ಹೋರಾಟ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀ 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 ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಇದಕ್ಕೆ ಅಧ್ಯಕ್ಷರಾಗಿರ್ತಾರೆ. ಮೂಲೆಗದ್ದೆ ಮಠ ಹೊಸನಗರ ಇವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತದೆ. ಈ ಕಾರ್ಯಕ್ರಮಕ್ಕೆ ವಿವಿಧ ಭಾಗಗಳಿಂದ ಮಠಾಧೀಶರು, ಪಾದ್ರಿಗಳು, ಮೌಲ್ಯಗಳು ಬರ್ತಾ ಇದ್ದಾರೆ. ರೈತ ಸಂಘಟನೆಗಳು ಸೇರ್ತಾ ಇದ್ದಾವೆ. ವಿದ್ಯಾರ್ಥಿ ಸಂಘಟನೆಗಳು, ವಿವಿಧ ಹೋರಾಟದ ಮಂಚೂಣಿಯಲ್ಲಿರ್ತಕ್ಕಂಥ ಸಂಘಟನೆಗಳು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾವೆ. ತಾವು ಕೂಡ ದಯವಿಟ್ಟು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಿ. ದಿನಾಂಕ 25/8/2025 ಬೆಳಿಗ್ಗೆ 10 ಗಂಟೆಗೆ ಶ್ರೀ ಮಹಾಗಣಪತಿ ದೇವಸ್ಥಾನದ ಆವರಣಕ್ಕೆ ಬರಬೇಕು ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಮಸ್ಕಾರ. ಅಖಿಲೇಶ್ ತಿಪ್ಲಿ.